ನಮಸ್ಕಾರ, ಡಾಕ್ಟರ್ ಆಂಜನಪ್ಪ. ಬೆಂಗಳೂರು ಏನೇನಕ್ಕೂ ಫೇಮಸ್. ಸಿಲಿಕಾನ್ ಸಿಟಿ ಆಫ್ ದ ವರ್ಲ್ಡ್ ಅಂತೀವಿ, ಗಾರ್ಡನ್ ಸಿಟಿ ಆಫ್ ದ ವರ್ಲ್ಡ್ ಅಂತೀವಿ, ಏರ್ ಕಂಡೀಷನ್ ಸಿಟಿ ಆಫ್ ದ ವರ್ಲ್ಡ್ ಅಂತೀವಿ. ಈಗ ನಾನೊಬ್ಬ 40 ವರ್ಷದ ಅನುಭವ ಇರುವಂಥ ಡಾಕ್ಟ್ರ್ ಹೇಳ್ತೀನಿ, ದಿಸ್ ಈಸ್ ಅಲರ್ಜಿ ಸಿಟಿ ಆಫ್ ದ ವರ್ಲ್ಡ್. ಬೆಂಗಳೂರಿನಾಗೆ ಇರೋಷ್ಟು ಅಲರ್ಜಿ ಕಾಯಿಲೆಗಳು. ಈ ಅಲರ್ಜಿ ಅಂದರೆ ಏನು ಡಾಕ್ಟ್ರೆ? ವೆರಿ ಸಿಂಪಲ್. ನಮ್ಮ ದೇಹ ನಮ್ಮದೇ ಆದ ಒಂದು ಸಿಸ್ಟಮ್ ಇರುತ್ತೆ, ಇಮ್ಯುನಿಟಿ ಇರುತ್ತೆ. ನಾಳೆ ಬೆಳಗ್ಗೆ ಒಂದು ಕಾಂಗ್ರೆಸ್ ಗಿಡದ ಪೋಲನ್ನು ನಿಮ್ಮ ಮೂಗ್ನಲ್ಲಿ ಬಂದು ಕೂತ್ಕೊತ್ತು ಅಂದರೆ ಸೀನ್ತೀರ ನೀವು. ಸೊ ಅಲ್ಲಿ ಬಂದು ಕೂತ್ಕೊಳ್ಳುತ್ತಲ್ಲ, ಅದನ್ನು ಅಲರ್ಜನ್ ಅಂತೀವಿ. ಯಾವುದು ನಮ್ಮ ಮೂಗಿನಲ್ಲಿ ಬಂದು ಕೂತ್ಕೊಳ್ಳುತ್ತಲ್ಲ ಅಥವಾ ಗಂಟ್ಲಿಗೆ ಹೋಗುತ್ತಲ್ಲ, ಅಂಥವು ಅನೇಕ ಅಲರ್ಜನ್ಸ್ ಇದ್ದಾವೆ. ತಿನ್ನೋ ಆಹಾರದಲ್ಲಿರ್ಬೋದು. ಅಲರ್ಜಿ ಅಂದ ತಕ್ಷಣವೇ ನಿಮಗೆ ಸಿಂಪಲ್ಲಾಗಿ ಅರ್ಥ ಆಗಬೇಕಂದ್ರೆ, ನಮ್ಮ ದೇಹದೊಳಗೆ ಯಾವುದೇ ರೂಪದಲ್ಲಿ ಮೂಗಿನ ಮುಖಾಂತರ ಆಹಾರದ ಮುಖಾಂತರ ಹೋದಾಗೆ ನಮ್ಮ ದೇಹ ಅದಕ್ಕೆ ಸೂಟಬಲ್ ಇಲ್ಲ ಅಂದರೆ, ನಮ್ಮ ದೇಹದಲ್ಲಿ ಸೋಲ್ಜರ್ಸ್ ಇರ್ತಾರೆ, WBCs, ಅವು ಬಂದು ಅದನ್ನು ಅಟ್ಯಾಕ್ ಮಾಡುತ್ತೆ, ಹೊರಗಾಕಕ್ಕೆ ನೋಡುತ್ತೆ. ಆಗಾಗುವಂಥ ದೇಹದಲ್ಲಿ ಬದಲಾವಣೆಗಳು. ಈ ಮೂಗನ ಬಂದು ಕೂತ್ಕೊಂತು ಅಂದರೆ WBCs ಬರ್ತವೆ, ಫೈಟ್ ಮಾಡ್ತವೆ, ಅಲ್ಲಿ ತೇವ ಬರುತ್ತೆ, ಸೀನ್ತೀರಿ ನೀವು. ಇದು ಸಿಂಪ್ಟಮ್ ಆಫ್ ಅಲರ್ಜಿ ಅಂತೀವಿ. ಎಷ್ಟೋ ಜನ ಹೊಟ್ಟೆ ಒಳಗೆ ನುಂಗಿದ ಮೇಲೆ ಕೋಳಿ ಮೊಟ್ಟೆನ ಆಗೋದಿಲ್ಲ, ವಾಂತಿ ಮಾಡ್ತಾರೆ, ಅದು ಅಲರ್ಜಿಕ್ ಮ್ಯಾನಿಫೆಸ್ಟೇಷನ್. ಇನ್ನು ಕೆಲವರೆ ತಿಂದು ಬ್ಲಡ್ಗೆ ಹೊರಟೋಗ್ಬಿಟ್ಟಿರ್ತದೆ, ಮೈ ಮೇಲೆ ಗಂದೆ ಬರುತ್ತೆ, ಕೆರ್ಕೋತೀರಿ. ಇವಿಷ್ಟು ಕೂಡ ಅಲರ್ಜಿ ಮ್ಯಾನಿಫೆಸ್ಟೇಷನ್ಸ್. ಅಲರ್ಜಿ ಆಗಬೇಕು ಅಂದರೆ ಕಾರಣ ಅಲರ್ಜನ್ ಅಂದರೆ ಯಾವುದೇ ಒಂದು ಫಾರಿನ್ ಬಾಡಿ ನಮ್ಮ ದೇಹದಲ್ಲಿ. ನಿಮ್ಗೆ ಇನ್ನೂ ಸಿಂಪಲ್ಲಾಗಿ ಹೇಳಬೇಕು ಅಂದರೆ, ಪೆನ್ಸಿಲಿನ್ಗೆ ಅಲರ್ಜಿಕ್ ಇರ್ತಾರೆ, ಸೈಲೋಕೇನ್ಗೆ ಅಲರ್ಜಿಕ್ ಇರ್ತಾರೆ. ಅದಕ್ಕೆ ನಾವು ಅಲರ್ಜಿ ಟೆಸ್ಟ್ ಮಾಡ್ತೀವಿ. ಯಾರಿಗಾನ ಒಂದು ಪೆನ್ಸಿಲಿನ್ ಇಂಜೆಕ್ಷನ್ ಕೊಟ್ಟ ಟೆಸ್ಟ್ ಡೋಸ್ ಕೊಡ್ದಿರಾ ಅಂದರೆ ಅಲರ್ಜಿ ಜಾಸ್ತಿ ಆಗಿ ಅನಫಿಲಾಕ್ಟಿಕ್ ರಿಯಾಕ್ಷನ್ ಆಗಿ ಸತ್ತೋಗಿರೋದನ್ನು ನಾವು ನೋಡಿರ್ತೀವಿ. ಆದ್ದರಿಂದ ಅಲರ್ಜಿಗೆ ಜನಸಾಮಾನ್ಯರಿಗೆ ಏನಕ್ಕೆ ಕಾರಣ ಅಂದರೆ, ನಮ್ಮ ಡರ್ಟಿ ಅಟ್ಮಾಸ್ಫಿಯರ್, ಧೂಳು, ಮನೆ ಸುತ್ತಮುತ್ತಿರೋ ಗಲೀಜು. ಅದರೊಳಗಾಗಿ ನೀವೆಷ್ಟೇ ನಾಜೂಕಾಗಿರಿ, ವೆದರ್ ಒಂದು ಪರ್ಟಿಕ್ಯುಲರ್ ಸೀಸನ್ನಾಗಿ ನವಂಬರ್ ಡಿಸೆಂಬರ್ನೊಳಗೆ ಚಳಿ ಅಲ್ಲ, ಚಳಿಗಾಲದಲ್ಲಿ ಬರ್ತಕ್ಕಂಥ ಪೋಲೆನ್ಸು. ಹಳ್ಳಿ ಕಡೆ ಹೋದರೆ ಕಣಗಾಲ, ಕಣದಲ್ಲಿರೋವಂಥ ಧೂಳು, ಇವೆಲ್ಲವನ್ನೂ ನಾವು ಅಲರ್ಜಿ ಅಂತೀವಿ. ಎಷ್ಟೋ ಜನಕ್ಕೆ ನಾನ್ ವೆಜಿಟೇರಿಯನ್ ಆಗಲ್ಲ, ಕೆಲವ್ರಿಗೆ ಕೋಳಿ ತಿಂದರೆ ಆಗಲ್ಲ, ಕೆಲವ್ರಿಗೆ ಮಟನ್ ತಿಂದರೆ ಆಗಲ್ಲ. ಇವೆಲ್ಲವೂ ಅಲರ್ಜಿ. ಅದಕ್ಕೆ ನಮ್ಮ ದೇಹ ಆ ರೀತಿ ಮ್ಯಾನಿಫೆಸ್ಟ್ ಮಾಡುತ್ತೆ. ಅದಕ್ಕೆ ಏನು ಮಾಡಬೇಕು ಡಾಕ್ಟ್ರೆ ಅಂದರೆ, ಡೆಫಿನೆಟ್ಲಿ ಆಂಟಿ ಅಲರ್ಜಿಕ್ ಟ್ರೀಟ್ಮೆಂಟ್ ಇದೆ ನಮ್ಮ ಹತ್ರ. ಆಮೇಲೆ ಏನಕ್ಕೆ ನಾನು ಅಲರ್ಜಿ ಇದ್ದೀನಿ ಡಾಕ್ಟ್ರೆ ಅಂತ ಕಂಡುಹಿಡಿಬೇಕಾದ್ರೆ, ನೀವು ನನ್ನ ಹಾಸ್ಪಿಟ್ಲು ಕಿಮ್ಸ್ ಹಾಸ್ಪಿಟ್ಲ್ ಇದೆ, ಕೆಂಪೇಗೌಡ ಮೆಡಿಕಲ್ ಕಾಲೇಜ್ ಹಾಸ್ಪಿಟ್ಲು, ಅಲ್ಲಿ ಅಲರ್ಜಿ ಸೆಂಟರ್ ಅಂತ ಇದೆ. ಬೌರಿಂಗ್ ಹಾಸ್ಪಿಟ್ಲಿಗೆ ಹೋದರೆ ಇದೆ, ವಿಕ್ಟೋರಿಯಾಗೆ ಹೋದೆ. ಸೊ ಕೆಲವು ಹಾಸ್ಪಿಟ್ಲಿಗೆ ಹೋದರೆ ನೀವು ಯಾವುದಕ್ಕೆ ಅಲರ್ಜಿಕ್ ಇದ್ದೀರಾ ಅಂತ ಪ್ಯಾಚ್ ಟೆಸ್ಟ್ ಅಂತ ಮಾಡಿ ಕಂಡುಹಿಡಿತಾರೆ. ಸೊ ಅದರಿಂದ ದಯವಿಟ್ಟು ಈ ಅಲರ್ಜಿ ಬಗ್ಗೆ ಹೆದರ್ಕೊಳ್ಳೋಕೆ ಹೋಗಬೇಡಿ. ಇನ್ಫ್ಯಾಕ್ಟ್ ಜನ ನಮ್ಗೆ ಹೆಂಗೆ ಹೇಳ್ತಾರೆ ಅಂದರೆ, ಡಾಕ್ಟ್ರೇ ನಾವು ಇಲ್ಲಿಂದ ಬೆಂಗಳೂರಿಗೆ ಹೋದರೆ, ಬೆಂಗಳೂರು ಬಿಟ್ಟು ತಮಿಳ್ನಾಡಿಗೆ ಹೋಗಿ ರೈಲ್ವೆ ಸ್ಟೇಷನ್ ಹತ್ರ ಇಳಿದ್ರೆ ಸಾಕು ನಮಗೆ ಡಿಸಪಿಯರ್ ಆಗುತ್ತೆ ಅಂತಾರೆ. ಸೊ ಒಂದೊಂದು ಏರಿಯಾ ಮೇಲೆ ಡಿಪೆಂಡ್ ಆಗುತ್ತೆ. ಅದರೊಳಗೆ ನಾನು ಅವಲೇ ಹೇಳ್ದಂಗೆ, ಬೆಂಗಳೂರು ಸಿಟಿ ಈಸ್ ಎ ಅಲರ್ಜಿ ಸಿಟಿ. ನಿಮಗೆ ತುಂಬ ಇದ್ದರೆ ನೀವು ಯು ಹ್ಯಾವ್ ಟು ಚೇಂಜ್ ದ ಪ್ಲೇಸ್, ಅಥವಾ ನಿಮ್ಮ ಅದ್ರ ಜೊತೆಗೆಲ್ಲ ಅನುಭವ. ಆಮೇಲೆ ಅಲರ್ಜಿನ ಪರ್ಮನೆಂಟ್ಲಿ ವಾಸಿ ಮಾಡೋಕ್ಕಾಗಲ್ಲ. ಆ ಸೀಸನ್ ಬರುತ್ತೆ, ನೀವು ಅನುಭವಿಸ್ತೀರಿ, ಡಾಕ್ಟ್ರ್ ಹತ್ರ ಹೋಗ್ತೀರಿ, ಟ್ರೀಟ್ಮೆಂಟ್ ತೊಗೊಳ್ತೀರಿ, ಹೆಂಗೋ ಹಂಗೆ ನಡೀತಾನೆ ಇರುತ್ತೆ. ಆದ್ದರಿಂದ ಕ್ಯಾನ್ಸರ್ನಷ್ಟು ಡೇಂಜರಸ್ ಅಲ್ಲ, ಅಷ್ಟಂತೂ ನಿಮ್ಗೆ ಹೇಳಬಲ್ಲೆ. ಯಾಕಂದರೆ ಇವೆರಡಕ್ಕೂ ಕಂಪ್ಯಾರಿಸನ್ ಕೊಡ್ತೀವಿ ನಾವು. ಎನಿಥಿಂಗ್ ಅಂಡರ್ ದ ಸನ್ ಇನ್ಕ್ಲೂಡಿಂಗ್ ದ ಸನ್ ಈಸ್ ಅನ್ ಅಲರ್ಜನ್ ಅಂತೀವಿ. ಎನಿಥಿಂಗ್ ಅಂಡರ್ ದ ಸನ್ ಇನ್ಕ್ಲೂಡಿಂಗ್ ದ ಸನ್ ಈಸ್ ಎ ಕಾರ್ಸಿನೋಜನ್ ಅಂತೀವಿ. ಕ್ಯಾನ್ಸರ್ ಬರೋರಿಗೆ ಕಾರಣ ಸೂರ್ಯ ರಶ್ಮಿಯಿಂದ ಹಿಡಿದು ಅನೇಕ ವಸ್ತುಗಳು. ಅಲರ್ಜಿಗೂ ಕೂಡ ಇದೆ. ಅಲರ್ಜಿ ಈಸ್ ಲೆಸ್ ಡೇಂಜರಸ್, ಅದ್ರ ಜೊತೆ ನೀವು ಬದುಕ್ಬೋದು. ಆದರೆ ಕ್ಯಾನ್ಸರ್ ಬಂದಾಗೆ 108 ಪ್ರಾಬ್ಲಮ್ಗಳಿರ್ತವೆ. ಆದ್ದರಿಂದ ಅಲರ್ಜಿ, ಫುಡ್ ಅಲರ್ಜಿ, ರೆಸ್ಪಿರೇಟರಿ ಅಲರ್ಜಿ, ಯಾವುದೇ ಒಂದು ಸಿಸ್ಟಮ್ ದೇಹದಲ್ಲಿ ಯಾವುದೇ ಒಂದು ಸಿಸ್ಟಮ್ ಕೂಡ ಅಲರ್ಜಿಯಿಂದ ನೀವು ಸಫರ್ ಆಗ್ಬೋದು. ಸೊ ಅದರೊಳಗಾಗಿ ಇನ್ನು ಕೆಲವು ಪರ್ಮನೆಂಟ್ ಕಾಯಿಲೆಗಳು ಇರ್ತವೆ, ಲೈಕ್ IBS ಕಾಯಿಲೆ ಅಂತೀವಿ. ಏನೋ ಒಂದು ಪರ್ಟಿಕ್ಯುಲರ್ ಫುಡ್ ತಿಂದರೆ ಆಗೋದಿಲ್ಲ. ಇವೆಲ್ಲವಕ್ಕೂ ಕೂಡ ನಿಮಗೆ ಕರೆಕ್ಟಾದ ಇನ್ವೆಸ್ಟಿಗೇಷನ್ ಇರುತ್ತೆ, ಟ್ರೀಟ್ಮೆಂಟ್ ಇರುತ್ತೆ. ಡೈರೆಕ್ಟಾಗಿ ಪರ್ಟಿಕ್ಯುಲರ್ ನೀವೇ ನೋಡಿರಬೇಕು, ನೆಗಡಿ ಬಂದಾಗೆ ಸೆಡ್ಸಿನ್ ತೊಗೋತೀರಿ, ಅವಿಲ್ ತೊಗೋತೀರಿ, ಇವು 108 ಸೆಲ್ಫ್ ಮೆಡಿಕೇಷನ್ ಮಾಡ್ಕೋತೀರಿ. ಆದರೆ ಭಾಳ ಸಾರಿ ನಿಮ್ಮ ಮೂಗು ಗಂಟ್ಲು ಇವೆಲ್ಲ ಇದ್ದರೆ ದಯವಿಟ್ಟು ಒಂದು ಸಾರಿ ಒಂದು ENT ಡಾಕ್ಟ್ರ್ ಹತ್ರ ನೀವು ಚೆಸ್ಟ್ ಮಾಡಿಸ್ಕೊಳ್ಳಿ. ನಿಮ್ಗೆ ಏನರಿಂದ ನಿಮಗೆ ಮೂಗು ಕಟ್ಕೊಳ್ತಾ ಇದೆ, ಯಾಕೆ ಕಣ್ಣೂರಿ ಬರ್ತಾ ಇದೆ, ಯಾಕೆ ಕಿವಿ ಒಳಗೆ ನವೆ ಬರ್ತಾ ಇದೆ, ಇವೆಲ್ಲವನ್ನೂ ಕೂಡ ನಿಮಗೆ ನೋಡಿ ಅದಕ್ಕೆ ಸರಿಯಾದ ಟ್ರೀಟ್ಮೆಂಟ್ ಕೊಡ್ಬೋದು. ಅದು ವೆರಿ ವೆರಿ ಇಂಪಾರ್ಟೆಂಟ್. ನಮಸ್ಕಾರ. ನಮ್ಮ ಕನ್ನಡ ಫೇಸ್ಬುಕ್ ಪೇಜ್ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ.
For more updates, click on the bell icon. ನಮ್ಮ ಕನ್ನಡ ಡಿಜಿಟಲ್ ಮೀಡಿಯಾ.